ಇಲ್ಲ ಮತ್ತೇನಂತ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇಲ್ಲ ರೈತಿಗೆ ಬೆಲೆ ಇಲ್ಲ ಅಂದ್ಮೇಲೆ ದೇಶದ ಬೆನ್ನೆಲುಬು ಎಲ್ಲಿಗೆ ಹೋಯ್ತು? ನಮ್ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂತು? ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸ್ವಾಮಿ ಅವ್ರಿಗೆ ಕೇಳ್ತಿದ್ದೀನಿ, ಬಂದು ರೈತರಿಗೆಲ್ಲ ನ್ಯಾಯ ಒದಗಿಸ್ಬೇಕಂತ ಕೇಳ್ತಿದ್ದೀನಿ. ಈಗ ನಾವು ಒಬ್ಬ ಸ್ಟೂಡೆಂಟ್ ಆಗಿ ಹೇಳ್ತಿದ್ದೀನಿ, ಎಲ್ಲರೂ ಮಕ್ಕಳು ಓದ್ತಾರೆ, ಓದಿ ಯಾರು ಜಾಬ್ ಸಿಗ್ತಿಲ್ಲ. ಎಷ್ಟೋ ಜನ ಓದೋರೆಲ್ಲ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಪ್ಲೀಸ್ ಅಂತವ್ರಿಗೆಲ್ಲ ಒಂದು ಉದ್ಯೋಗನ ದೊರಕಿಸ್ರಿ. ಉತ್ತರ ಕರ್ನಾಟಕದಲ್ಲಿ ಕೂಡ ಈ ನಮ್ಮ ಉತ್ತರ ಕರ್ನಾಟಕ ಒಳಗೆ ಇಂಥ ಹುಡುಗರು ಬಹಳ ಜನ ಅದಾರ, ವಿದ್ಯಾವಂತರು ಇನ್ನೂ ಜಗ್ಗ ಜನ ಅದಾರ. ಸ್ವಲ್ಪ ಅಂತವ್ರಿಗೆಲ್ಲ ಇದು ಮಾಡಂದ್ರಿ. ಒಬ್ರು ರೈತರ ಮಕ್ಳು ಆಗಿ ನಾವು ಮಾತಾಡ್ತಿದೀವಿ. ಆಗಿದ್ರೆ ಅವರು ರೈತರ ಮಕ್ಳು ಆಗಿದ್ರೆ ರೈತರಿಗೆ ಒಂದು ನ್ಯಾಯವನ್ನು ದೊರಕಿಸ್ಬೇಕಂತ ಕೇಳ್ಕೊತಿದ್ದೀನಿ. ಜೈ ಕರ್ನಾಟಕದಲ್ಲಿ ಎಲ್ಲರಿಗೂ ಎಲ್ಲ ರೈತರಿಗೂ ನ್ಯಾಯ ಸಿಗ್ಬೇಕು, ನ್ಯಾಯ ಸಿಗ್ಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರಕ್ಕೆ